ಸಿಂಗಾಪುರದಲ್ಲಿ ಕನ್ನಡ ಸಂಘದಿಂದ ಒಂದು ಇವೆಂಟ್ನ ಆರ್ಗನೈಸ್ ಮಾಡಿದ್ರು ರೀಸೆಂಟಾಗಿ. ಸೊ ಅದರಲ್ಲಿ ಹಾಡು, ಡಾನ್ಸು, ಭಾಷಣ ಹಾಗೆ ಮಕ್ಕಳಿಗೆ ಅಂತಾನೆ ವೇಷಭೂಷಣ ಸ್ಪರ್ಧೆನೂ ಕೂಡ ಮಾಡಿದ್ರು. ಸೊ ಬನ್ನಿ ಯಾವ ರೀತಿಯಾಗಿತ್ತು ಇವೆಂಟ್ ಅಂತ ನೋಡೋಣ. ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಐ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಸೊ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಇವತ್ತು ನಾವು ಒಂದು ಇವೆಂಟಿಗೆ ಹೋಗ್ತಾ ಇದ್ದೀವಿ. ಈ ರೀತಿಯಾಗಿ ರೆಡಿ ಆಗಿದ್ದಾರೆ ನೋಡಿ. ಎಲ್ಲರ ಮನೇಲೂ ಅಷ್ಟೇ, ನಾನು ಫುಲ್ ಟ್ರೆಡಿಷ್ನಲ್ಲೇ ರೆಡಿ ಆಗಿದ್ದೀನಿ. ಕೀರ್ತಿ ಫುಲ್ ವೆಸ್ಟರ್ನಾಗಿ ರೆಡಿ ಆಗಿದ್ದಾರೆ. ಇಲ್ಲಿ ಸಿಂಗಾಪುರ್ನಲ್ಲಿರುವಂಥ ಕನ್ನಡ ಸಂಘದಿಂದ ವಚನಾಂಜಲಿ ಅಂತ ಒಂದು ಇವೆಂಟ್ನ ಆರ್ಗನೈಸ್ ಮಾಡಿದ್ದಾರೆ. ಸೊ ಕ್ಯಾಪ್ ಬಂತು ಅನಿಸುತ್ತೆ. ಸೊ ಇದೇ ಫಸ್ಟ್ ಟೈಮ್ ಏನಲ್ಲ, ಆ್ಯಕ್ಚುಲಿ ತುಂಬ ಇಯರ್ಸಿಂದ ಈ ಥರ ಒಂದು ಇವೆಂಟ್ಸ್ನ ಆರ್ಗನೈಸ್ ಮಾಡ್ತಾ ಬರ್ತಾ ಇದ್ದಾರೆ ಕನ್ನಡ ಸಂಘದಿಂದ. ಸೊ ಯಾವ ರೀತಿಯಾಗಿರುತ್ತೆ ಇವೆಂಟ್ ಅಂತ ನಾನು ನಿಮ್ಮ ಜೊತೆ ಈ ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ. ನಾವಿದು ಸೆಕೆಂಡ್ ಟೈಮ್ ಈ ಥರ ಒಂದು ಇವೆಂಟ್ನ ಸಿಂಗಾಪುರ್ನಲ್ಲೇ ಅಟೆಂಡ್ ಮಾಡ್ತಾ ಇರೋದು. ಲಾಸ್ಟ್ ಟೈಮ್ ಹೋದಾಗಲೂ ಕೂಡ ನಾನು ವ್ಲಾಗ್ನ ಮಾಡಿದ್ದೀನಿ, ಆ ವಿಡಿಯೋನೂ ಕೂಡ ಆಲ್ರೆಡಿ ನಾನು ಅಪ್ಲೋಡ್ ಮಾಡಿದ್ದೀನಿ. ಸೊ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ನ ಮೆನ್ಷನ್ ಮಾಡಿರ್ತೀನಿ, ಹೋಗಿ ಚೆಕ್ ಮಾಡಿ. ಹಾಗೆ ಈ ಕಾರ್ಯಕ್ರಮದ್ದು ನಿರೂಪಣೆನೂ ಕೂಡ ನಾನೇ ಮಾಡ್ತಾ ಇರೋದು. ಸೊ ಹಾಗಾಗಿ ಫುಲ್ ಟ್ರೆಡಿಷ್ನಲ್ ಆಗಿ ಹೋಗ್ತಾ ಇರೋದು. ಸೊ ಆಡಿಟೋರಿಯಂನ ರೀಚ್ ಆದ್ವಿ. ಈ ಇವೆಂಟ್ನ NTU1 ನಾರ್ತಲ್ಲಿ ಆರ್ಗನೈಸ್ ಮಾಡಿದ್ದಾರೆ. ಇಲ್ಲಿ ನೋಡ್ತಾ ಇರ್ಬೋದು ನೀವು, ಇವಾಗ ಒಬ್ಬೊಬ್ಬರಾಗೆ ಬರ್ತಾ ಇದ್ದಾರೆ. ನಾವು ಸ್ವಲ್ಪ ಬೇಗನೆ ಬಂದಿದ್ದೀವಿ. ನಾನು ಆ್ಯಕ್ಚುಲಿ ತುಂಬ ದಿನ ಆದಮೇಲೆ ಸ್ಟೇಜ್ ಹತ್ತುತ್ತಾ ಇರೋದು. ಸೊ ಹಾಗಾಗಿ ಸ್ವಲ್ಪ ಮೈಕ್ ಟೆಸ್ಟ್ ಮಾಡೋಣ ಅಂತ ಸ್ವಲ್ಪ ಬೇಗ ಬಂದಿದ್ದೀವಿ. ಆ್ಯಂಡ್ ಇಲ್ಲಿ ನೋಡ್ತಾ ಇರ್ಬೋದು ಸ್ವಲ್ಪ ಡೆಕೋರೇಷನ್ಸ್ಗೆಲ್ಲ ರೆಡಿ ಮಾಡ್ಕೋತಾ ಇದ್ದಾರೆ. ಇಲ್ಲಿ ಸಿಂಗಾಪುರ್ನಲ್ಲಿ ತುಂಬಾ ಕನ್ನಡದವ್ರು ಇದ್ದಾರೆ. ಬಟ್ ಆದರೆ ಎಷ್ಟೊಂದು ಜನಕ್ಕೆ ಈ ಥರ ಒಂದು ಕನ್ನಡ ಸಂಘ ಇದೆ, ಹಾಗೆಯೇ ಈ ಥರ ಇವೆಂಟ್ಸ್ ಎಲ್ಲ ಆರ್ಗನೈಸ್ ಮಾಡ್ತಾರೆ. ಆ್ಯಂಡ್ ಇಷ್ಟು ಚೆನ್ನಾಗಿರುತ್ತೆ ಇವೆಂಟ್ ಅಂತ ಎಷ್ಟೊಂದು ಜನಕ್ಕೆ ಗೊತ್ತಿರಲ್ಲ. ಸೊ ನಮಗೂ ಕೂಡ ಅಷ್ಟೇ ಗೊತ್ತಿರಲಿಲ್ಲ. ಬಂದು 2 years ಮೇಲೆ ಆದ್ರೂ ಕೂಡ ನಮಗೆ ಈ ಥರ ಒಂದು ಕನ್ನಡ ಸಂಘ ಇದೆ, ಈ ಥರ ಎಲ್ಲ ಆರ್ಗನೈಸ್ ಮಾಡ್ತಾರೆ ಅಂತ ಎಲ್ಲ ಗೊತ್ತಿರಲಿಲ್ಲ. ಇವಾಗ ರೀಸೆಂಟಾಗಿ ಗೊತ್ತಾಗಿದ್ದು. ಸೊ ಸ್ವಲ್ಪ ಇನ್ಫಾರ್ಮೇಟಿವ್ ಆಗಿರಲಿ ಅಂತ ಈ ಒಂದು ವಿಡಿಯೋನ ಮಾಡ್ತಾ ಇದ್ದೀನಿ. ಆ್ಯಂಡ್ ನೀವು ಕೂಡ ಯಾರೆಲ್ಲ ಸಿಂಗಾಪುರದಲ್ಲಿ ಕನ್ನಡದವ್ರು ಇದ್ದೀರಾ, ಎಲ್ಲರೂ ಕೂಡ ಜಾಯ್ನ್ ಆಗ್ಬೋದು, ಈ ಥರ ಇವೆಂಟ್ಸ್ಗಳಿಗೆಲ್ಲ ಅಟೆಂಡ್ ಮಾಡ್ಬೋದು. ಬೇರೆ ದೇಶದಲ್ಲಿದ್ರೂ ಕೂಡ ನಮ್ಮ ಕಲ್ಚರ್ನ ಮರಿಬಾರ್ದು ಅಂತ ಈ ಥರ ಒಂದು ಕನ್ನಡ ಸಂಘನ ಮಾಡಿಬಿಟ್ಟು ಬೇರೆ ಬೇರೆ ಥರ ಇವೆಂಟ್ಸ್ ಆಗಿರ್ಬೋದು, ಕಲ್ಚರಲ್ ಆ್ಯಕ್ಟಿವಿಟೀಸ್ ಆಗಿರ್ಬೋದು, ಈವನ್ ಸ್ಪೋರ್ಟ್ಸ್ ಕೂಡ ಎಲ್ಲ ಆರ್ಗನೈಸ್ ಮಾಡ್ತಾರೆ ಈ ಥರ ಕನ್ನಡ ಸಂಘದಿಂದ. ಸೊ ತುಂಬ ಖುಷಿ ಆಗುತ್ತೆ. ಆ್ಯಂಡ್ ಮಕ್ಕಳು ಕೂಡ ತುಂಬಾ ಎಂಜಾಯ್ ಮಾಡ್ತಾರೆ. ಡಾನ್ಸ್ ಅಂತೆ, ಸಾಂಗ್ಸ್, ಹಾಗೆ ಬೇರೆ ಬೇರೆ ಥರ ಕಾಂಪಿಟೇಷನ್ಸು, ಫ್ಯಾನ್ಸಿ ಡ್ರೆಸ್ ಕಾಂಪಿಟೇಷನ್ಸು, ಗೇಮ್ಸು ಎಲ್ಲದರಲ್ಲೂ ಪಾರ್ಟಿಸಿಪೇಟ್ ಮಾಡ್ತಾರೆ. ತುಂಬಾ ಖುಷಿ ಆಗುತ್ತೆ ಈ ಥರ ಇವೆಂಟ್ಸ್ಗಳನ್ನ ಅಟೆಂಡ್ ಮಾಡಿದಾಗ. ಹಾಗೆಯೇ ಇವಾಗಿನ ಮಾಡರ್ನ್ ಯುಗದಲ್ಲಿ ಇಲ್ಲೇ ಹುಟ್ಟಿ ಇಲ್ಲೇ ಬೆಳೆದಿರೋಂಥ ಮಕ್ಕಳಿಗೆ ವಚನ ಸಾಹಿತ್ಯ ಅಂದರೆ ಏನು ಅಂತಲೂ ಕೂಡ ಗೊತ್ತಿರಲ್ಲ. ಸೊ ಈ ಥರ ಇವೆಂಟ್ಸ್ಗಳನ್ನ ಅಟೆಂಡ್ ಮಾಡಿದಾಗ ನಮ್ಮ ಕನ್ನಡ ಸಂಸ್ಕೃತಿ ಆಗಿರ್ಬೋದು, ನಮ್ಮ ಇಂಡಿಯನ್ ಕಲ್ಚರ್ ಯಾವ ರೀತಿ ಆಗಿರುತ್ತೆ ಅಂತ ಇಲ್ಲಿರೋವಂಥ ಮಕ್ಕಳಿಗೂ ಕೂಡ ತಿಳಿಸ್ಕೊಟ್ಟಂಗಾಗುತ್ತೆ. ಹಬ್ಬ, ಸ್ಪೋರ್ಟ್ಸು, ಇವೆಂಟ್ಸು ಇವೆಲ್ಲವೂ ಕೂಡ ಬರೀ ನೆಪ ಅಷ್ಟೇ. ಎಲ್ಲ ಕನ್ನಡಿಗರು ಒಂದೇ ಕಡೆ ಸೇರ್ತೀವಿ ಅನ್ನೋದೇ ಒಂದು ಖುಷಿ ವಿಷಯ. ಆ್ಯಂಡ್ ಈ ಥರ ಇವೆಂಟ್ಸ್ನ ಅಟೆಂಡ್ ಮಾಡಿದಾಗ ನಮ್ಮೂರ ಕಡೆಯವ್ರು ಯಾರಾದರೂ ಸಿಗ್ತಾರಾ ಅಂತ ಹೇಳ್ಬಿಟ್ಟು ಹುಡುಕ್ತಾ ಇರ್ತೀವಿ. ಆ್ಯಂಡ್ ಎಲ್ಲರೂ ಅಷ್ಟೇ ಎಷ್ಟು ಫ್ರೆಂಡ್ಲಿ ಆಗಿರ್ತಾರೆ, ತುಂಬ ಪ್ರೀತಿಯಿಂದ ಮಾತಾಡಿಸ್ತಾರೆ ಎಲ್ಲರೂ ಕೂಡ. ಆ್ಯಂಡ್ ಈವನ್ ಎಷ್ಟೊಂದು ಫ್ರೆಂಡ್ಸು ಕೂಡ ಸಿಗ್ತಾರೆ. ಸೊ ಇವರು ಕೀರ್ತನಾ ಸತೀಶ್ ಕುಮಾರ್ ಅಂತ ಹಂಪಿ ಉತ್ಸವ, ಗಣೇಶ ಉತ್ಸವ, ಹಾಗೆ ಮೈಸೂರು ದಸರಾ, ಹೀಗೆ ಬೇರೆ ಬೇರೆ ರೀತಿ ಕಾರ್ಯಕ್ರಮಗಳಲ್ಲೂ ಕೂಡ ಪಾರ್ಟಿಸಿಪೇಟ್ ಮಾಡಿದ್ದಾರೆ. ಈವನ್ ಕಲರ್ಸ್ ಕನ್ನಡ ಚಾನಲಲ್ಲೂ ಕೂಡ ಇವರು ಪಾರ್ಟಿಸಿಪೇಟ್ ಮಾಡಿದ್ದಾರೆ. ಸೊ ಈ ಇವೆಂಟ್ಗೆ ಅಂತಲೇ ಕರ್ನಾಟಕದಿಂದ ಇಲ್ಲಿಗೆ ಕನ್ನಡ ಸಂಘದವರು ಕರೆಸಿದ್ರು. ಸೊ ವಚನ ಸಾಹಿತ್ಯ ಹಾಗೆ ಜೀವನದ ಮೌಲ್ಯಗಳನ್ನು ತಿಳಿಸ್ಕೊಡೋದಕ್ಕೆ ರೇವಣ್ಣ ಅಂತ ಒಬ್ಬರನ್ನ ಮುಖ್ಯ ಅತಿಥಿಯಾಗಿ ಕರೆಸಿದ್ರು. ಅವರು ಕೂಡ ಕನ್ನಡದವರೇ, ಚಾಮರಾಜನಗರದವರು.
ಮಹಾಭಾರತದ ರಣರಂಗದ ಯುದ್ಧದ ಒಂದು ಭಾಗ, ಆ ಒಂದು ಭಾಗದಲ್ಲಿ ಒಂದು ಪದ್ಯ ಬರುತ್ತೆ. ಅರ್ಜುನನ ರಥ ಹೇಗ್ ಬರ್ತಾ ಇತ್ತು ಅಂತ ಹೇಳ್ಬೇಕು ಪಂಪ. ಆದ್ರೆ ಪಂಪನ ಅನ್ನದ ಜೋಳಿಗೆ ಇದೆಯಲ್ಲ, ಅದನ್ನ ತುಂಬಿಸೋನು ಹರಿಕೇಸರಿ. ಅವರು ಜೀವನದ ಬಗ್ಗೆ ಕೆಲವೊಂದಿಷ್ಟು ಮಾತುಗಳನ್ನು ಹೇಳಿದರು. ಆ ಮಾತುಗಳು ತುಂಬಾ ಇಷ್ಟ ಆಯಿತು ನನಗೆ, ಕೀರ್ತಿಗೆ. ಆ್ಯಕ್ಚುಲಿ ಫುಲ್ ವಿಡಿಯೋನ ಕ್ಯಾಪ್ಚರ್ ಮಾಡಿಲ್ಲ ಕೀರ್ತಿ, ನಿರೂಪಣೆ ಮಾಡ್ತಾ ಇದ್ನಲ್ವ, ಸೊ ನನಗೂ ಕೂಡ ಕ್ಯಾಪ್ಚರ್ ಮಾಡೋಕ್ಕಾಗಿಲ್ಲ. ಏನು ಅಂತ ಅಂದರೆ, ಇವಾಗ ನಮಗೇನಾದರೂ ಒಂದು ಕಾಯಿಲೆ ಬಂದರೆ ಬಿಡು ಅನುಭವಿಸೋಣ ಅಂತ ಅನ್ಬೇಕಂತೆ. ಹಾಗೆ ನಮಗೆ ಸಾವು ಬಂದ್ರೂ ಕೂಡ ಅಷ್ಟೇ, ಬಿಡಿ ಸಾಯೋಣ ಅಂತ ಹೇಳಬೇಕಂತೆ. ಯಾರಾದರೂ ನಮಗೆ ನೋವು ಕೊಟ್ಟ ಬಿಡಿ ಅನುಭವಿಸೋಣ. ಸೊ ಈ ರೀತಿಯಾಗಿ ನಮ್ಮ ಜೀವನ ಸಾಕ್ತಾ ಹೋಗಬೇಕು. ಜೀವನದಲ್ಲಿ ಏನೇ ಬಂದ್ರೂ ಕೂಡ ನಾವು ಫೇಸ್ ಮಾಡಬೇಕು ಅಂತ ಕೆಲವೊಂದಿಷ್ಟು ಮಾತುಗಳನ್ನು ಹೇಳಿದರು. ನನಗಿನ್ನೂ ಅಷ್ಟು ಸರಿಯಾಗಿ ಹೇಳೋಕ್ಕೆ ಬರ್ತಾ ಇಲ್ಲ ಆ್ಯಕ್ಚುಲಿ. ತುಂಬಾ ಚೆನ್ನಾಗಿತ್ತು ಅವ್ರ ಭಾಷಣನೂ ಕೂಡ. ಹಾಗೆಯೇ ವೇಷಭೂಷಣ ಸ್ಪರ್ಧೆಯಲ್ಲಿ ಪಾರ್ಟಿಸಿಪೇಟ್ ಮಾಡಿರೋಂಥ ಮಕ್ಕಳಿಗೂ ಕೂಡ ಪ್ರೈಸ್ ಡಿಸ್ಟ್ರಿಬ್ಯೂಷನ್ ಮಾಡಿದರು. ಸೊ ಇವೆಂಟ್ ಮುಗಿಯೋಷ್ಟರಲ್ಲಿ ಸ್ವಲ್ಪ ಲೇಟ್ ಕೂಡ ಆಗಿತ್ತು. ಸೊ ತುಂಬಾ ಹಶ್ವಾಗಿತ್ತು. ಸೊ ಊಟ ಮಾಡೋಣ ಅಂತ ಬಂದ್ವಿ. ಇವಾಗ ಒಂದು ದೊಡ್ಡ ಕ್ಯೂ ಇದೆ. ಇಲ್ಲಿ ನೋಡಿ ಎಷ್ಟು ದೊಡ್ಡ ಕ್ಯೂ ಇದೆ ಅಂತ. ಆ್ಯಕ್ಚುಲಿ ಈ ಥರ ಇವೆಂಟ್ಸ್ಗಳನ್ನ ಅಟೆಂಡ್ ಮಾಡಿದಾಗ್ಲೇ ಗೊತ್ತಾಗೋದು ಎಷ್ಟು ಜನ ಕನ್ನಡದವ್ರು ಇದ್ದಾರೆ ಸಿಂಗಾಪುರದಲ್ಲಿ ಅಂತ. ಸೊ ಬೇರೆ ದೇಶದಲ್ಲಿದ್ದಾಗ ಯಾರಾದರೂ ಕನ್ನಡ ಮಾತಾಡೋದು ಸಿಕ್ಕರೆ ಅಂತೂ ಸಿಕ್ಕಾಪಟ್ಟೆ ಖುಷಿ ಆಗುತ್ತೆ. ಸೊ ಇವತ್ತು ಒಂಥರ ಹಬ್ಬನೇ ಅಂತ ಹೇಳ್ಬೋದು. ಸೊ ಡಿನ್ನರ್ಗೆ ಕೇಸರಿ ಬಾತ್, ಕಡಲೆಕಾಳು ಪಲ್ಯ, ಪುಲಾವ್, ಹಾಗೆ ರಾಯ್ತ ಮತ್ತು ಆನಿಯನ್ ಬಜ್ಜಿ, ಸಮೋಸ, ಹಪ್ಪಳ, ಉಪ್ಪಿನಕಾಯಿ, ಮೊಸರನ್ನ ಇಷ್ಟನ್ನು ಕೂಡ ಮಾಡಿಸಿದ್ರು. ಏನಾದರೂ ಮಿಸ್ ಮಾಡಿದರೆ ಪ್ಲೇಟಲ್ಲಿರುತ್ತೆ, ನೋಡ್ಕೊಂಬಿಡಿ. ಸೊ ಊಟ ಅಂತೂ ಸಕ್ಕತ್ತಾಗಿತ್ತು. ಸೊ ನೋಡಿದ್ರಲ್ವಾ ಪ್ರೋಗ್ರಾಮ್ ಯಾವ ರೀತಿ ಆಗಿತ್ತು ಅಂತ. ಐ ಹೋಪ್ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ. ಮತ್ತು ನೀವು ಎಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.